ಯಾವ ದೇವಿ ಕ್ಷೇತ್ರದ ಬಗ್ಗೆ ತಿಳಿಸ್ಲಿದ್ದೀರಾ ಗುರುಗಳೇ? ಅದಕ್ಕೆ ದೇವಿ ಮಹಾತ್ಮೆಯಲ್ಲಿ ಒಂದು ಶ್ಲೋಕ ಬರ್ತದೆ, ನೀವು ಹೇಳಿದ್ರಲ್ಲ, ಶರತ್ಕಾಲೇ ಮಹಾಪೂಜಾ ಕ್ರಿಯತೆಯಾಚ ವಾರ್ಷಿಕಿ ತಸ್ಯಾಂ ಮಮೈತ ಮಹಾತ್ಮ್ಯಂ ಶ್ರುತ್ವಾ ಭಕ್ತಿ ಸಮನ್ವಿತ. ಸಣ್ಣ ಶ್ಲೋಕವೇ ಇದು. ವರ್ಷಕಾಲ ಮತ್ತು ಶರತ್ಕಾಲಗಳಲ್ಲಿ ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ್, ಇದನ್ನು ವರ್ಷಕಾಲ ಮತ್ತು ಶರತ್ಕಾಲ ಅಂತ ಹೇಳ್ತಾರೆ. ಅಂದರೆ ತೀವ್ರವಾಗಿರತಕ್ಕಂಥ ಮಳೆಗಾಲ ಮತ್ತು ಮಳೆ ನಿತ್ತರು ಮರದ ಹನಿ ಬಿಡೋದು ಏಗಿಳಿ ಯಾರು ಕೇಳಿದಿರಲ್ಲ, ಹೌದು, ಹಾಗೆ ಮಳೆ ನಿತ್ತರೂ ಕೂಡ ಮರದಿಂದ ಬೀಳ್ತಕ್ಕಂಥ ಹನಿ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಮಳೆಯ ತೀವ್ರತೆ ಕಡಿಮೆ ಆಗ್ತಕ್ಕಂಥ ಕಾಲ, ಭೂಮಿ ಚಿಗುರತಕ್ಕಂಥ ಕಾಲ, ಫಸಲು ಕಟ್ಟತಕ್ಕಂಥ ಕಾಲ. ಗದ್ದೆ, ಹೊಲ ಇತ್ಯಾದಿ ಬೇಸಾಯ ಮಾಡ್ತಕ್ಕಂಥ ಕೃಷಿಕರೇನಿದ್ದಾರೆ ಆ ಕೃಷಿ ಚಟುವಟಿಕೆಗಳು ತೀವ್ರವಾಗಿರ್ತಕ್ಕಂಥ ಕಾಲ. ಇದೇ ಕಾಲ ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, 4 ತಿಂಗಳು. ಈ ಸಂದರ್ಭ ದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠ ಅಂತಕ್ಕಂಥ ಮಾತು. ಈ ಎಲ್ಲ ವಿಚಾರಗಳು ದೇವಿಯ ಮಹಾತ್ಮೆಯಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಬರ್ತಕ್ಕಂತಹ ಮನ್ವಂತರಾನುವರ್ಣನೆ ಅನ್ನುವಂಥದ್ರಲ್ಲಿ 8ನೆಯ ಭಾಗದಲ್ಲಿ ಬರ್ತದೆ. ಇದು ಅಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಭಗವತಿ, ಆ ತಾಯಿ ಏನಿದ್ದಾಳೆ ಜಗದಂಬೆ, ಆವಿರ್ಭಾವವನ್ನು ಹೊಂದಿ ಅನೇಕ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡ್ತಕ್ಕಂಥ ಒಂದು ಕಥೆ ಬರ್ತದೆ. ಅಲ್ಲಿ ದೇವತೆಗಳು ಅವಳನ್ನು ಸ್ತೋತ್ರ ಮಾಡ್ತಾರೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನಾರಸಿಂಹಿ, ಇಂದ್ರಾಣಿ, ಚಾಮುಂಡ, ಹೀಗೆ ಆಕೆಯ ಅಷ್ಟರೂಪಗಳನ್ನು, ಅಷ್ಟಮಾತೃಕೆಯರು, ನಾವೆಲ್ಲ ಕಡೆ ಸಪ್ತಮಾತೃಕೆ ಅಂತಲೇ ಹೇಳ್ತೇವೆ. ಆದರೆ ಮಾತೃಕೆಯರು ಮಾರ್ಕಂಡೇಯ ಪುರಾಣದ ಪ್ರಕಾರ 7 ಅಲ್ಲ 8, ಸಪ್ತಮಾತೃಕೆಯರು ಅಲ್ಲ, ಅಷ್ಟಮಾತೃಕೆಯರು ಅಂತ ಅರ್ಥ. ಈ ಸಪ್ತಮಾತೃಕೆಯರಲ್ಲಿ ಏನು ಮಾಡ್ತಾರೆ? ನಾರಸಿಂಹೇನ ಬಿಡ್ತಾರೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಚಾಮುಂಡ, ಇಂದ್ರಾಣಿ ಅಂತ ಹೇಳ್ಬಿಡ್ತಾರೆ. ಆದರೆ ವಾಸ್ತವಾಂಶ ದೇವಿಯ ಮಹಾತ್ಮೆಯಲ್ಲಿರ್ತಕ್ಕಂಥದ್ದು ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನಾರಸಿಂಹಿ, ಚಾಮುಂಡ ಮತ್ತು ಇಂದ್ರಾಣಿ ಅಥವಾ ಚಾಮುಂಡ, ಹಿಂದೆ ಮುಂದೆ ಕೂಡ ಹೇಳ್ತಕ್ಕಂಥ ಕ್ರಮ ಉಂಟು. ಈ ರೀತಿಯಾಗಿ ಅಷ್ಟಮಾತೃಕಾ ರೂಪ ಅಂಥೇಳಿ ಯಾವ ರೂಪವನ್ನು ಆರಾಧನೆ ಮಾಡಿದರೂ ಬರ್ತದೆ. ಈಗ ನಾವು ಕ್ಷೇತ್ರಕ್ಕೆ ಹೋಗೋಣ. ಈ ಕ್ಷೇತ್ರ ಎಲ್ಲಿದೆ, ಯಾವ ರೂಪ, ಏನು ವಿಶೇಷ ಅಂತಕ್ಕಂಥದ್ದು ನೋಡೋಣ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದೇನಂತಂದರೆ, ಈ ಒಂದು ರೂಪ ಎಲ್ಲಿದೆ? ಪಶ್ಚಿಮ ಘಟ್ಟದಲ್ಲಿದೆ. ನಾವು ಹಿಂದೆ ಒಂದು ಶನಿವಾರದ ಒಂದು ಎಪಿಸೋಡ್ನಲ್ಲಿ ಬಂಗಾರಮಕ್ಕಿ ಗೇರಸೊಪ್ಪ ಆಂಜನೇಯ ದೇವಸ್ಥಾನದ ಬಗ್ಗೆ ಮಾತಾಡಿದ್ವಿ. ಆ ಆಂಜನೇಯನ ಸನ್ನಿಧಾನದಿಂದ ಸರಿಸುಮಾರು ಒಂದು 15 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಬೆಟ್ಟದ ಮೇಲಿರ್ತಕ್ಕಂಥದ್ದು ದುರ್ಗಾ ಪರಮೇಶ್ವರಿಯ ದೇವಸ್ಥಾನ. ದೇವಸ್ಥಾನದ ಕಾವಲಿಗೋಸ್ಕರವಾಗಿ ತನ್ನ ವಾಹನವನ್ನೇ ಇಟ್ಕೊಂಡಿರ್ತಕ್ಕಂಥದ್ದು. ಆ ದೇವಸ್ಥಾನದ ಆವರಣದಲ್ಲಿ ಯಾವ ಕಳ್ಳತನ ಮಾಡಲಿಕ್ಕೆ ಯಾರಿಗೂ ಆಗದೇ ಇರತಕ್ಕಂಥ ಸ್ಥಿತಿ. ಕಾರಣ ಏನು ಅಂದರೆ, ದೇವಸ್ಥಾನದ ಆವರಣದಲ್ಲಿ ರಾತ್ರಿ ಹೊತ್ತು ಕಾವಲಿಗೆ ಮೃಗರಾಜರು ಬರ್ತಾರೆ. ಇವತ್ತಿಗೂ ಬರ್ತದೆ ಹುಲಿ. ದೇವಸ್ಥಾನದ ಆವರಣದಲ್ಲಿ ಬಂದು ಮಲ್ಕೊಳ್ತಾರೆ. 16 ಮೆಟ್ಟಿನ ಹುಲಿ ಅಂತಾರೆ. 16 ಮೆಟ್ಟಿನ ಹುಲಿ ಅಂತಂದರೆ ಆಲ್ಮೋಸ್ಟ್ 12 ಅಡಿ ಎತ್ತರ ಇರತಕ್ಕಂಥ ಹುಲಿ ಅಂತ. 12 ಅಡಿ ಎತ್ತರ ಇರತಕ್ಕಂಥ ಹುಲಿ ಅಂದರೆ ಅದರ ಪಂಜ ಸರಿಯಾಗಿ 2 ಕೈಗಳನ್ನು ಹೀಗಿಟ್ಟು ಎಷ್ಟು ಅಗಲ ಇರ್ತೀರಿ, ಇಷ್ಟು ಅಗಲದ ಹೆಜ್ಜೆ ಗುರುತನ್ನು ನೋಡಿದವರು ಇದ್ದಾರೆ ಅಲ್ಲಿ. ಅದು ಕೂಡ ನಿನ್ನೆ ಎಪಿಸೋಡ್ನಲ್ಲಿ ಬಂದ್ರಲ್ಲ ಶ್ರೀಧರ ಸ್ವಾಮಿಗಳವರು ಅಲ್ಲಿ ಕೂಡ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಕೂಡ ಹೌದು. ಇದು ಪಶ್ಚಿಮ ಘಟ್ಟದ ಘಟ್ಟ ಪ್ರದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಹೊನ್ನಾವರದ ಸಮೀಪ ಇರ್ತಕ್ಕಂಥ ಬೆಟ್ಟದ ಮೇಲೆ ಇರ್ತಕ್ಕಂಥ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಕರಿಕಾನ ಪರಮೇಶ್ವರಿ ಅಂತ ಹೇಳ್ತಾರೆ. ಕರಿಕಾನ ಪರಮೇಶ್ವರಿ ಏನು ವಿಶೇಷ? ಯಾಕೆ ಕರಿಕಾನ ಪರಮೇಶ್ವರಿ? ಈಗ ಕರಿಕಾನವಾಗಿ ಉಳಿದಿಲ್ಲ. ಕಾರಣ ಏನು ಅಂತಂದರೆ, ನಾವೇನು ಮಾಡ್ತೇವೆ, ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಲಾಭಕ್ಕಾಗಿ ಕಾನ ಅಲ್ಲಿ ಅಂದ್ರೆ ಮಲೆನಾಡಿನಲ್ಲಿ ಕಾನು ಅಂದ್ರೆ ಕಾಡು ಅಂತ. ಕರಿಕಾನ ಯಾಕೆ? ಅಷ್ಟು ಎತ್ತರದ, ಅಷ್ಟು ದೊಡ್ಡ ಮರಗಳೆಲ್ಲ ಬೆಳೆದು ಇಡೀ ಕಾಡು ಕತ್ತಲಾಗಿರ್ತಿತ್ತು. ಕಾಡಿನ ಒಳಗಡೆ ಎಷ್ಟು ದಟ್ಟವಾಗಿರ್ತಕ್ಕಂಥ ಕಾಡು ಅಂದರೆ, ಅದರ ಆ ನೆಲದ ಮೇಲೆ ಸೂರ್ಯ ರಶ್ಮಿ ಕೂಡ ಬೀಳದೇ ಇರುವಷ್ಟು ಒಂದು ದಟ್ಟವಾಗಿರ್ತಕ್ಕಂಥ ಮರಗಳು. ಅಂಥ ಜಾಗ ಆಗಿದ್ದರಿಂದ ಅದನ್ನು ಕರಿಕಾನು, ಒಳಗಡೆ ನೆಲ ಕಾಣದೇ ಇರುವಷ್ಟು ಕತ್ತಲಿರ್ತಕ್ಕಂಥ ಕಾಡು. ಆ ಕಾಡಿನ ಮೇಲೆ ಬೆಟ್ಟದ ಮಧ್ಯಭಾಗದಲ್ಲಿ, ಅದು ಹೇಗೆ ವಿಚಿತ್ರ ಅಂದರೆ, ಪಶ್ಚಿಮ ಘಟ್ಟದ ಬೆಟ್ಟದ ಸಾಲು, ಕೆಳಗಡೆ ಇಳಿದ್ರೆ ಕರಾವಳಿ, ಮೇಲ್ಗಡೆ ಬಂದರೆ ಮಲೆನಾಡು,
ಮಧ್ಯದ ಬೆಟ್ಟದ ಒಳಗಡೆಗೆ ಇರತಕ್ಕಂತಹ ಒಂದು ದೇವತಾ ಉದ್ಭವ ಸನ್ನಿಧಿ ಅದು. ಎಲ್ಲೇ ಇರಲಿ ದೇವತಾ ಸ್ವರೂಪಗಳು ಉದ್ಭವವಾಗ್ತಕ್ಕಂಥದ್ದು. ನಾನು ಯಾವಾಗಲೂ ಹಿಂದೆ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೆ, ದೇವತಾ ಸ್ವರೂಪಗಳು, ಆ ಚೈತನ್ಯ ರೂಪಗಳು, ಅದು ಗಣಪತಿ ಇರಬಹುದು, ಶಿವ ಇರಬಹುದು, ವಿಷ್ಣು ಇರಬಹುದು, ದೇವಿ ಇರಬಹುದು, ಇವೆಲ್ಲವೂ ಸಹ ಉದ್ಭವ ರೂಪ ಅಂಥೇಳಿ ಬರ್ತಕ್ಕಂಥದ್ದು 100ಕ್ಕೆ 99 ಭಾಗ ಲಿಂಗ ರೂಪದಲ್ಲಾಗಿರ್ತದೆ. ಲಿಂಗ ಅಂತ ಅಂದ್ಕೂಡಲೇ ಈಶ್ವರ ಅಂಥೇಳಿ ಅಂದ್ಕೊಳ್ಳೋದು ನಮ್ಮಲ್ಲಿ ಸಹಜವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ವಾ. ಆದರೆ ಲಿಂಗ ಅಂತಂದರೆ ಪ್ರತೀಕ ಅಂತ ಅರ್ಥ. ಸಂಸ್ಕೃತದಲ್ಲಿ ಲಿಂಗ ಅಂದರೆ ಶಿವಲಿಂಗ, ಆ ಆಕಾರದ ಮೇಲಿರ್ತಕ್ಕಂಥ ರೂಪ ಅಂತೇಳಿ ಅದನ್ನು ತಿಳ್ಕೊಳ್ಳೋದಲ್ಲ. ಒಂದು ದೇವತಾ ತತ್ವದ ಪ್ರತೀಕ, ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹ ಒಂದು ರೂಪ ಅಂತ ಅಷ್ಟೇ ತಿಳ್ಕೋಬೇಕು. ಹಾಗೆ ಅಲ್ಲಿರ್ತಕ್ಕಂತಹ ಆ ದೇವಿಯ ವಿಶೇಷವಾಗಿರ್ತಕ್ಕಂತಹ ಉದ್ಭವ ಸಾನ್ನಿಧ್ಯ, ಅಲ್ಲಿ ಇವತ್ತಿಗೂ ಜೀವಂತವಾಗಿರ್ತಕ್ಕಂತಹ ದೇವಿಯ ಒಂದು ವಾಹನ ಆ ಕ್ಷೇತ್ರದ ಸಂರಕ್ಷಣೆಯನ್ನು ಮಾಡ್ತಾ ಇರ್ತದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ದುರ್ಗಾ ಪರಮೇಶ್ವರಿಯ ಸನ್ನಿಧಾನ ನೋಡಿದ್ದೇನೆ ನಾನು ಸ್ವತಃ. ಎಷ್ಟು ವಿಚಿತ್ರ ಅಂದರೆ 2 ಘಟನೆಗಳನ್ನು ಹೇಳ್ತೀನಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟು. ಒಂದು ಮೊದಲನೇ ಘಟನೆ ಏನಂತಂದರೆ, ಆ ಕ್ಷೇತ್ರದಲ್ಲಿ ಅದು ಕರಾವಳಿಯಲ್ಲಿ ಇರ್ತಕ್ಕಂಥ ಕ್ಷೇತ್ರ. ಅದು ಮೂಲತಃ ಅಂದರೆ ಹೊನ್ನಾವರ ತಾಲೂಕಿಗೆ ಬರ್ತದೆ ಅದು. ಆ ಕ್ಷೇತ್ರ ನಾವು ಘಾಟಿಯನ್ನು ಇಳಿದ ತತ್ಕ್ಷಣದಲ್ಲಿ ನಮಗೆ ಸಹಜವಾಗಿ ಸೆಖೆ ಆರಂಭ ಆಗ್ತದೆ. ಅಲ್ಲಿಯ ಒಂದು ವಾತಾವರಣ ಇರೋದೇ ಹಾಗೆ ಅಲ್ವಾ. ನಮಗೆ ಮಾಮೂಲಿನಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಇರ್ತಕ್ಕಂಥವರಿಗೆ ಎಲ್ಲ ಕಡೆಗೆ ನಮಗೆ ಎಲ್ಲ ಟೈಮ್ನಲ್ಲೂ ನಮಗೊಂದು 20-22ರಿಂದ 35 ಡಿಗ್ರಿ ಮಧ್ಯದಲ್ಲಿ ಟೆಂಪ್ರೇಚರು, ಸೆಕೆ ಇತ್ಯಾದಿಗಳ ಅನುಭವ ಆಗುತ್ತದೆ. ಅದೇ ನಾವು ಘಟ್ಟದ ಕೆಳಗೆ ಕರಾವಳಿ ಪ್ರದೇಶಕ್ಕೆ ಹೋದ ನಂತರದಲ್ಲಿ ತತ್ಕ್ಷಣದಲ್ಲಿ ನಮಗೆ ಸೆಕೆ ಅನುಭವ ಆಗ್ತದೆ. ಬೇಸಿಗೆಯಲ್ಲಿ ಅಂತಲ್ಲ, ನೀವು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಹೋದರೂ ಆಗ್ತದೆ. ಈ ದೇವಸ್ಥಾನಕ್ಕೆ ಹೋಗುವಲ್ಲಿವರೆಗೂ ಸೆಕೆ ಆಗ್ತದೆ. ದೇವಸ್ಥಾನದ ಒಳಗಡೆ ಹೋಗಿ ಅಮ್ಮನವರ ಮುಂದೆ ದರ್ಶನಕ್ಕೆ ಕೂತ ನಂತರದಲ್ಲಿ ಯಾವ ಸೆಕೆಯೂ ಇಲ್ಲ. ಸ್ವಂತ ಅನುಭವ ಹೇಳ್ತೇನೆ. ನನಗೆ ಸಹಜವಾಗೇ ಸೆಕೆ ಜಾಸ್ತಿ, ಆದರೂ ಅಲ್ಲಿ ಕೂತಾಗ ನನಗೆ ಸೆಕೆ ಅನುಭವವೇ ಆಗಲಿಲ್ಲ. ಅಮ್ಮನವರನ್ನು ಹೀಗೆ ನೋಡ್ತಾ ಕೂತಾಗ ಆ ಒಂದು ವಿಗ್ರಹದಿಂದ ನಮಗೆ ಬರ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ತುಂಬ ಚೆನ್ನಾಗಿ ಅನುಭವಕ್ಕೆ ಬರ್ತದೆ ಇಲ್ಲಿ. ಮತ್ತು ಅತ್ಯಂತ ಶ್ರದ್ಧೆಯಿಂದ ದೇವಸ್ಥಾನದ ಆರಾಧನೆ ಅಂತಕ್ಕಂಥದ್ದು, ಅಮ್ಮನವರ ಸನ್ನಿಧಾನದ ಆರಾಧನೆ ಬಹಳ ಶ್ರದ್ಧೆಯಿಂದ ನಡೆಯುತ್ತೆ ಅಲ್ಲಿ. ತುಂಬ ಈ ಮಡಿವಂತಿಕೆ ಅಂತ ಹೇಳ್ತಾರಲ್ಲ, ಮಡಿ ಅಂತಂದರೆ ಶುದ್ಧಿ ಅಂತ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ಮಡಿ ಅಂತ ಅಂದ್ಕೂಡಲೇ ನಮ್ಮಲ್ಲೆಲ್ಲ ದಾಸರದ್ದೊಂದು ಸಾಹಿತ್ಯ ಇದೆ, ಮಡಿ ಎನ್ನುತ್ತಾ ಅಡಿಗಡಿಗೆ ಹಾರುವ, ಇನ್ನು ಮಡಿಗತಿ ಏನಾಯಿತು, ಮುಂದಿನ ಶಬ್ದ ಬೇಡ. ಹಾಗೆ ಇರತಕ್ಕಂಥದ್ದು ದಾಸರೆಲ್ಲ ಹೇಳಿದ್ದಾರೆ, ಮಡಿ ಒಳಗಡೆ ಇರಬೇಕೆ ಹೊರತು ಹೊರಗಡೆ ಇದ್ದರೆ ಏನು ಉಪಯೋಗ ಅಂಥೇಳಿ. ಸ್ವಾಮಿ, ಹೊರಗಡೆ ಇದ್ದರೆ ಮಾತ್ರ ಒಳಗಡೆ ಬರಲಿಕ್ಕೆ ಸಾಧ್ಯ. ನಾವು ಶಾರೀರಿಕವಾಗಿ ಭಾಗವಹಿಸಿದರೆ ಮಾತ್ರವೇ ನಮ್ಮ ಮನಸ್ಸು ತಾದಾತ್ಮ್ಯತೆಯನ್ನು ಹೊಂದುತ್ತದೆ. ಜಪ ತಪ ಅನುಷ್ಠಾನಗಳನ್ನೆಲ್ಲ ಮಾಡ್ತಕ್ಕಂಥವರು ಶರೀರವನ್ನು ಮೊದಲು ಒಂದು ಕಡೆ ಕೂರಿಸೋದನ್ನು ಅಭ್ಯಾಸ ಮಾಡಬೇಕು. ಶರೀರ ಮೊದಲು ಒಂದು ಕಡೆ ಕೂರ್ಲಿಕ್ಕೆ ಅಭ್ಯಾಸವಾದರೆ ಮನಸ್ಸು ಬಂದು ಕೂರ್ತದೆ. ಹಾಗಾಗಿ ಮಾನಸಿಕವಾಗಿ ಚಾಂಚಲ್ಯ ಇರತಕ್ಕಂಥವ್ರ ಶರೀರ ಸುಮ್ಮನೆ ಇರಲ್ಲ, ಒಂದು ಬೆರಳಾರು ಹಿಂಗೆ ಆಡ್ತಾ ಇರ್ತದೆ, ಇಲ್ಲ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಏನೋ ಒಂದು ಅವರ ಚಟುವಟಿಕೆ ಶರೀರದ ಯಾವುದೋ ಒಂದು ಭಾಗ ಆದ್ರೂ, ಕಣ್ಣು ಕಿವಿಯಲ್ಲಿ ಓಡಾಡೋದಿಲ್ವಲ್ಲ, ಕಣ್ಣು ಅಥವಾ ಬೆರಳು, ಕೈಯೋ ಕಾಲೋ ಅಥವಾ ಕುತ್ತಿಗೆನೋ ಏನೋ ಒಂದು ಆಡಿಸ್ತಾನೇ ಇರ್ತಾರೆ. ಬೇಕಾದ್ರೆ ಗಮನಿಸಿ ನೋಡಿ. ಮಾನಸಿಕ ಚಾಂಚಲ್ಯ ಇದ್ದವ್ರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಒಂದು ವಿಚಾರ. ಅಲ್ಲಿ ಆ ಒಂದು ವ್ಯವಸ್ಥೆಯನ್ನು ಇಟ್ಟು ಪಾವಿತ್ರ್ಯತೆಯನ್ನು ಕಾಪಾಡೋದಕ್ಕೋಸ್ಕರವಾಗಿ ಮಡಿಯನ್ನು ಅನುಸರಣೆ ಮಾಡಬೇಕು. ನಥಿಂಗ್ ಬಟ್ ಹೈಜಿನಿಟಿಕ್. ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಅಂತ ಹೇಳ್ಕೊಂಡು ಕರೋನಾ ಟೈಮಲ್ಲೆಲ್ಲ ಹೇಳಿದ್ರಲ್ಲ, ಅವಾಗ ಒಪ್ಕೊಂಡ್ವಿ ಅಲ್ವ ನಾವು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಟಚ್ ಮಾಡಬಾರ್ದು, ವೈರಸ್ಗಳು ಬರಬಹುದು ಅಂತೇಳಿ. ಮಡಿ ಅಂತ ಅಂದ್ಕೊಂಡೇ ಮೂಗು ಮುರಿತಾರೆ. ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ಒಪ್ಕೊಳ್ತೀರಿ. ಸೊ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕಾಗ್ತದೆ. ನಾನು 8-9ನೇ ತರಗತಿಯಲ್ಲಿದ್ದಾಗ ದರ್ಶನಕ್ಕೆ ಹೋಗ್ತಾ ಇದ್ದ ಕ್ಷೇತ್ರ ಅಂತ. ಈ ಒಂದು ಕ್ಷೇತ್ರ ನಮ್ಮ ಜನ ಎಲ್ಲ ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಅಥವಾ ದೊಡ್ಡದಾಗಿರ್ತಕ್ಕಂಥ ಯಾವುದೋ ಒಂದು ಸನ್ನಿಧಾನ ಇರ್ತಕ್ಕಂಥದ್ದಲ್ಲ. ಚಿಕ್ಕದಾಗಿರ್ತಕ್ಕಂಥ ಒಂದು ಗುಡಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕೃತಿ ಇದೆ ಅಲ್ಲಿ. ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಪ್ರಕೃತಿ ಇದೆ. ಮನುಷ್ಯ ಮಾಡಿರ್ತಕ್ಕಂಥದ್ದಲ್ಲ ಅದು. ಪ್ರಾಕೃತಿಕವಾಗಿ ಅಲ್ಲೊಂದು ತೊರೆ ಹರಿಯುತ್ತದೆ, ಅಂದರೆ ಒಂದು ಹಳ್ಳ ಹರಿಯುತ್ತೆ. ಸ್ವಲ್ಪ ತಕ್ಕಮಟ್ಟಿಗೆ ದೊಡ್ಡದು. ಮಳೆಗಾಲದಲ್ಲಿ ವಿಶೇಷವಾಗಿ ನೀರಿನ ಹರಿವಿರ್ತದೆ, ಬೇಸಿಗೆಯಲ್ಲೂ ಇರುತ್ತೆ. ಕೃಷಿ ಚಟುವಟಿಕೆಗಳಿಗೋಸ್ಕರವಾಗಿ ಹರಿಯುವಂಥ ಒಂದು ತೊರೆ.
ಆ ತೊರೆಯಲ್ಲಿ ವಿಶೇಷ ಏನು ಅಂತಂದರೆ ಅದು ಪಶ್ಚಿಮಾಭಿಮುಖವಾಗಿ ಹರಿತದೆ. ಅದು ಬಹಳ ವಿಶೇಷ. ಅದು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ತೊರೆಗಳು ನಿವೃತ್ತಿಯನ್ನು ಕೊಡತಕ್ಕಂಥವು ಮತ್ತು ಶನೈಶ್ಚರ ಕರ್ಮಫಲದಾಯಕ. ಈ ಎರಡಕ್ಕೂ ಕಾಂಬಿನೇಷನ್ ಮಾಡಿದಾಗ ಏನಾದರೂ ಒಂದು ಬರ್ಬೋದಾ? ಏನು ಬರ್ತದೆ ಅಂತ ಕೇಳಿದರೆ, ಇಲ್ಲಿ ಶನೈಶ್ಚರನ ಸನ್ನಿಧಾನ ಇರೋದರಿಂದ ಸುಮಾರು 50-60 ವರ್ಷಗಳಿಗಿಂತಲೂ ಮೊದಲಿಂದಲೂ ಕೂಡ ಅಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಆರಾಧನೆ ನಡೀತಕ್ಕಂಥ ಒಂದು ಕ್ಷೇತ್ರ ಇದು. ಕರ್ಮಫಲದಾಯಕನಾಗಿರ್ತಕ್ಕಂಥ ಶನೈಶ್ಚರ ಪಶ್ಚಿಮಾಭಿಮುಖ ಅಂದರೆ ಮೋಕ್ಷದ ದಿಕ್ಕಿನಲ್ಲಿ ಹರಿಯತಕ್ಕಂತಹ ನೀರು ಗಂಗೆ, ಇವೆರಡರ ಕಾಂಬಿನೇಷನ್ ನೋಡಿದರೆ ನಮ್ಮ ಕರ್ಮಫಲಗಳಿಂದ ನಮಗೆ ಬಿಡುಗಡೆ ಆಗ್ತಕ್ಕಂಥದ್ದು. ಯಾವ ಒಂದು ಕರ್ಮಫಲಗಳು ನಮಗೆ ಸಮಸ್ಯೆಗಳನ್ನು ಉಂಟು ಮಾಡ್ತವೆ, ಉದಾಹರಣೆಗೆ ಶನೈಶ್ಚರ ಕರ್ಮಫಲವನ್ನು ಸೂಚಿಸ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಅವನು 5 ಮತ್ತು 12 ಜನ್ಮರಾಶಿ ಮತ್ತು 2ನೇ ರಾಶಿ 8ನೇ ರಾಶಿಗಳಲ್ಲಿದ್ದಾಗೆಲ್ಲ ಅದನ್ನು ಪಂಚಮಶನಿ, ವ್ಯಯಶನಿ, ಜನ್ಮಶನಿ, ಸಾಡೆ ಧನಶನಿ ಮತ್ತು ಅಷ್ಟಮ ಶನಿ ಇತ್ಯಾದಿ ಬೇರೆ ಬೇರೆ ಒಂದು ಸಂದರ್ಭಗಳಲ್ಲಿ ಕೂಡ ಬಾಧೆಯನ್ನು ಸೂಚಿಸ್ತದೆ. ಹಾಗಾಗಿ ಆ ಒಂದು ಬಾಧಾ ನಿವೃತ್ತಿಗೋಸ್ಕರವಾಗಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ತೊರೆ ಹೇಗಿದೆ ಅಂದರೆ, ದೇವರ ಒಂದು ಮುಖ ಅಂತಕ್ಕಂಥದ್ದು ಪೂರ್ವ ದಿಕ್ಕಿನಲ್ಲಿದೆ. ಅಲ್ಲಿ ಜೊತೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಈಶಾನ್ಯ ದಿಕ್ಕಿನಲ್ಲಿ ಹೇರಳವಾಗಿರತಕ್ಕಂಥ ಧನರಾಶಿಯನ್ನು ಹೊಂದಿರತಕ್ಕಂಥದ್ದು. ಕಾರಣ ಏನು ಅಂದರೆ, ಅದು ಒಂದು ಕಾಲದಲ್ಲಿ ಆ ಒಂದು ಪಾಳೆಗಾರರು ಅಂಥೇಳಿ ಆ ಕಾಲದಲ್ಲಿ ಎಲ್ಲಿರ್ತಿದ್ರು ಅವರಿಂದ ಆ ಜಾಗ ಸುರಕ್ಷಿತವಾಗಿತ್ತು. ಕಾರಣ ಏನು ಅಂದರೆ, ಅಲ್ಲಿ ಒಂದು ಚೌಡೇಶ್ವರಿಯನ್ನು ಕೂಡ ಸ್ಥಾಪನೆ ಮಾಡಿ ಅಲ್ಲಿಯ ಧನ ರಕ್ಷಣೆಯ ಒಂದು ಜವಾಬ್ದಾರಿಯನ್ನು ಇಟ್ಟಿದ್ದರು ಅಂತಕ್ಕಂಥದ್ದು ಕೂಡ. ಅಂತಹ ಸ್ಥಾನದಲ್ಲಿ ಜನರಿಗೆ ಅದನ್ನು ಆ ಒಂದು ಧನಾದಿಗಳನ್ನು ದೋಚಲಿಕ್ಕೆ ಅವಕಾಶವಾಗದೇ ಇರಲಿ ಅಂತ ಹೇಳಿ ಒಂದು ಪ್ರತ್ಯೇಕವಾಗಿ ಒಂದು ಕಟ್ಟೆಯನ್ನು ಕಟ್ಟಿ ಅದರ ಒಳಗಡೆಗೆ ಆ ಧನರಾಶಿಯನ್ನು ಅಡಗಿಸಿಟ್ರು ಅಂಥೇಳಿ ಅಲ್ಲಿಯ ಒಂದು ಸ್ಥಳದ ಐತಿಹ್ಯ ಇರತಕ್ಕಂಥದ್ದು. ಯಾವ ಊರು ಗುರುಗಳೇ? ಇದು ಬಹಳ ಮುಖ್ಯವಾಗಿರತಕ್ಕಂಥ, ಇದು ಭದ್ರಾವತಿ ಸಮೀಪದಲ್ಲಿರ್ತಕ್ಕಂತಹ ಪಿರುಮೇನಹಳ್ಳಿ ಎನ್ನುವ ಊರಿನ ಪಕ್ಕದಲ್ಲಿರ್ತಕ್ಕಂತಹ ಕಟ್ಟೆಹೊಳೆ ಅನ್ನುವಂತಹ ಒಂದು ಚಿಕ್ಕ ಗ್ರಾಮದಲ್ಲಿರ್ತಕ್ಕಂಥ ಶನೈಶ್ಚರನ ಒಂದು ಕ್ಷೇತ್ರ ಇದು. ಇದು ಹಿಂದೊಮ್ಮೆ ನೀವು ನಾನು ಹೋಗ್ತಿದ್ದೆ ಅಂತ ಹೇಳಿದ ಕ್ಷೇತ್ರ ಬೇರೆ, ಅದೇ ಇದು. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಸಂತೆ ಮಾರಮ್ಮ ಅಂತ ಕೂಡ ಹೇಳ್ತಾರೆ. ಆ ಸಂತೆ ಮಾರಮ್ಮನ ಒಂದು ಚಿಕ್ಕದಾಗಿರ್ತಕ್ಕಂತಹ ಗುಡಿ, ಅದು ಶನೈಶ್ಚರನ ಈಶಾನ್ಯ ಭಾಗದಲ್ಲಿರ್ತಕ್ಕಂಥದ್ದು. ಆ ಸಂತೆ ಮಾರಮ್ಮನ ಹಿಂಭಾಗದಲ್ಲಿ ಈ ಒಂದು ಜಲರಾಶಿ ಅಥವಾ ಈಶಾನ್ಯ ಮೂಲೆ ಪರ್ಜನ್ಯ ಸೂತ್ರ ಅಂತ ಹೇಳ್ತಕ್ಕಂಥ ಆ ಒಂದು ವ್ಯವಸ್ಥೆ ಇರತಕ್ಕಂಥ ಒಂದು ಜಾಗದಲ್ಲಿರ್ತಕ್ಕಂಥ ಶನೈಶ್ಚರನ ಕ್ಷೇತ್ರ. ಮತ್ತೆ ಹೇಳ್ತೀನಿ, ಇದು ಊರಿನ ಹೆಸರು ಪಿರುಮೇನಹಳ್ಳಿ ಅಂತ. ಪಿರುಮೇನಹಳ್ಳಿ. ಇದು ಭದ್ರಾವತಿ ತಾಲೂಕು ಮತ್ತು ಅಂದರೆ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯ ಬಾರ್ಡರ್ನಲ್ಲಿ ಬರ್ತಕ್ಕಂಥ ಒಂದು ಕ್ಷೇತ್ರ ಇದು. ಇಲ್ಲಿಂದ ಕೇವಲ 36-38 ಕಿಲೋಮೀಟರ್ ದೂರದಲ್ಲಿ ಶಿವಮೊಗ್ಗ ಪಟ್ಟಣ ಬರ್ತದೆ. ಈ ಒಂದು ಕ್ಷೇತ್ರದಲ್ಲಿ ಶನೈಶ್ಚರನ ಒಂದು ಸನ್ನಿಧಾನ ಅಂತಕ್ಕಂಥದ್ದು ಜಾಗೃತ ಸ್ಥಿತಿಯಲ್ಲಿದ್ದು, ಇಲ್ಲಿ ಅನೇಕ ಭಕ್ತರು ಅಲ್ಲಿ ಬಂದು ಅನೇಕ ವರ್ಷಗಳಿಂದ ಅಲ್ಲಿ ಬಂದು ದೇವತಾ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡ್ಕೊಂಡು ಪೀಡೆಗಳಿಂದ ನಿವೃತ್ತಿಯನ್ನು ಹೊಂದುತ್ತಾರೆ. ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಚಿಕ್ಕ ಗುಡಿ, ಪುಟ್ಟದಾದಂಥ ಒಂದು ಗುಡಿಯಲ್ಲಿ ಒಂದು ಕಾಲದಲ್ಲಿ ದೇವತಾ ಪರಮ ಭಕ್ತನಾಗಿದ್ದಂಥ ಒಬ್ಬ ಸಾಧಕನ ಪುಟ್ಟ ವಿಗ್ರಹ ಕೂಡ ಉಂಟು. ಆ ಒಂದು ವಿಗ್ರಹಕ್ಕೂ ಕೂಡ ಬಾಲಗ್ರಹಾದಿ ದೋಷ ನಿವೃತ್ತಿಗೋಸ್ಕರವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನು ಬಾಲಗ್ರಹ ದೋಷ ಅಂತಿರ್ತದೆ, ಸಣ್ಣ ಒಂದು 6-8-10 ತಿಂಗಳು ಮಕ್ಕಳಿಗೆ ಒಂದು ಥರ ಪ್ರಜ್ಞೆ ಇಲ್ಲದೆ ಇರತಕ್ಕಂತಹ ಸ್ಥಿತಿ ಕೂಡ ಕೆಲವು ಸಂದರ್ಭದಲ್ಲಿ ಮೈ ಮೇಲೆ ಎಚ್ಚರವೇ ಇಲ್ಲದೆ ಇರುವ ಹಾಗೆ ರಚ್ಚೆ ಹಿಡಿದು ಸಿಕ್ಕಾಪಟ್ಟೆ ಹಠ ಮಾಡಿ ಅಳ್ತಕ್ಕಂಥ ಮಕ್ಕಳನ್ನು ಕೂಡ ಅಲ್ಲಿ ಕರ್ಕೊಂಡು ಬಂದು ಎದುರುಗಡೆಗೆ ಮಲಗಿಸಿ ದೃಷ್ಟಿ ನಿವಾಳಿಸಿ ತೀರ್ಥಾದಿಗಳನ್ನು ಪ್ರೋಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಹೋಗೋದ್ರಿಂದ ಅನೇಕರಿಗೆ ಅಲ್ಲಿ ಬಾಲಗ್ರಹಾದಿ ದೋಷಗಳು ನಿವೃತ್ತಿಯಾಗ್ತದೆ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಇರುವಂಥ ಕ್ಷೇತ್ರ. ಇಲ್ಲಿ ಇನ್ನೂ ಒಂದು ವಿಚಾರ ತಿಳಿಸ್ತೀನಿ. ಏನಂದರೆ 88-89ನೇ ಇಸ್ವಿಯಲ್ಲಿ ನಾನು ದರ್ಶನವನ್ನು ಮಾಡ್ತಾ ಇದ್ದಂಥ ಕ್ಷೇತ್ರ ಇದು. ಆ ಒಂದು ಕ್ಷೇತ್ರಕ್ಕೆ ಪ್ರತಿ ಶನಿವಾರದ ದಿವಸ ಹೋಗಿ ಶಾಲೆಯನ್ನು ಮುಗಿಸ್ಕೊಂಡು ಹೋಗಿ
ಆ ಒಂದು ನದಿಯಲ್ಲಿ ಎದುರುಗಡೆ ಇರ್ತಕ್ಕಂಥ ತೊರೆಯಲ್ಲಿ ಸ್ನಾನ ಮಾಡಿಕೊಂಡು ಆ ನಂತರದಲ್ಲಿ ಶನೈಶ್ವರನ ದರ್ಶನ ತೀರ್ಥ ಪ್ರಸಾದಾದಿಗಳನ್ನು ತಗೊಂಡು ಬರ್ತಾ ಇದ್ದಂಥ ಒಂದು ಕ್ಷೇತ್ರ ಕೂಡ ಇದೇನೆ. ಹಾಗಾಗಿ ಇಲ್ಲಿ ಒಂದು ಸನ್ನಿಧಾನ, ಆ ಸನ್ನಿಧಾನದಲ್ಲಿ ಒಂದು ವ್ಯವಸ್ಥಿತವಾದ ಪೂಜಾ ವ್ಯವಸ್ಥೆ, ಕೈಂಕರ್ಯಗಳು ಇತ್ಯಾದಿಗಳೆಲ್ಲ ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅಲ್ಲಿರ್ತಕ್ಕಂಥ ಅರ್ಚಕರೇನು ವೇದಾಂಗ ತತ್ವಜ್ಞರೇನಲ್ಲ, ಆದರೂ ಕೂಡ ಅರ್ಚಕಸ್ಯ ನಿಷ್ಠಾ ಅರ್ಚನಸ್ಯಾತಿಶಾಯನಾತ್. ನಾನು ಹಿಂದೆ ಹೇಳಿದ್ನಲ್ಲ, ಯಾವುದೇ ದೇವಸ್ಥಾನದಲ್ಲಿರ್ತಕ್ಕಂತಹ ಅರ್ಚಕರು ದೇವರ ಮೇಲೆ ಭಕ್ತಿ ಶ್ರದ್ಧೆಗಳನ್ನು ಇಟ್ಕೊಂಡು ಅಲ್ಲಿ ಮಾಡ್ತಕ್ಕಂಥ ಕೈಂಕರ್ಯ ಅಥವಾ ತಂತ್ರ, ದೇವತಾರಾಧನಾ ತಂತ್ರ ಏನಿದೆಯಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಂತಹ ಪಕ್ಷದಲ್ಲಿ ಮತ್ತು ದೇವಸ್ಥಾನದ ಗರ್ಭಗುಡಿಯ ಶಿಖರದ ಭಾಗದಲ್ಲಿ ಕಲಶ ಅಂತಕ್ಕಂಥದ್ದು ವ್ಯವಸ್ಥಿತವಾಗಿದ್ದರೆ, ಪಂಚಲೋಹ, ತಾಮ್ರ, ಹಿತ್ತಾಳೆ ಇತ್ಯಾದಿ ಲೋಹಗಳಿಂದ, ಧಾತುಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಕಲಶವನ್ನು ಇಟ್ಟಿದ್ದರೆ ವಿಗ್ರಹ ಗ್ರಹಿಸಿದ್ದನ್ನು ವಿಸ್ತಾರಗೊಳಿಸ್ತಕ್ಕಂಥ ಸಾಮರ್ಥ್ಯ ಆ ಒಂದು ಬಿಂಬದಲ್ಲಿ ಬರ್ತದೆ. ಅದನ್ನು ಆ ಬಿಂಬದಲ್ಲಿ ಬೇಕಾದ ಆ ಒಂದು ಸಾಮರ್ಥ್ಯವನ್ನು ಆಕರ್ಷಿಸುವ ಅಥವಾ ಆಹ್ವಾನಿಸುವ ಸಾಮರ್ಥ್ಯ ಯಾವ ಅರ್ಚಕನಲ್ಲಿ ಆತ್ಮಶಕ್ತಿ ಜಾಗೃತವಾಗಿರ್ತದೆ, ಅವನು ಯಾವಾಗ ಆ ತಾಂತ್ರಿಕ ವಿಧಿಗಳನ್ನು ವಿಧಿವತ್ತಾಗಿ ವಿಗ್ರಹಕ್ಕೆ ಸಮರ್ಪಣೆ ಮಾಡ್ತಾನೆ, ಆಗ ಆ ವಿಗ್ರಹದಲ್ಲಿ ದೈವ ಸಾನ್ನಿಧ್ಯ ವೃಚ್ಛತಿ. ಅಂದರೆ ದೇವತಾ ಸಾನ್ನಿಧ್ಯ ಅಂತಕ್ಕಂಥದ್ದು ಅಲ್ಲಿ ಬಂದು ನೆಲೆಗೊಳ್ಳುತ್ತದೆ. ನೆಲೆಗೊಂಡ ನಂತರದಲ್ಲಿ ಏನಾಗ್ತದೆ, ಗ್ರಹ ವಿಸ್ತಾರ, ಗ್ರಹಿಸಿದ್ದನ್ನು ವಿಸ್ತಾರಗೊಳಿಸ್ತದೆ. ಅಂದರೆ ಅಲ್ಲಿ ಬಂದು ಸೇವೆ ಮಾಡಿ, ವಿಶೇಷವಾಗಿ ಯಾರು ನಮಸ್ಕಾರಾದಿಗಳನ್ನು ಮಾಡ್ತಾರೆ, ಇಲ್ಲಿ ಪುನಃ ಮತ್ತೆ ಹೇಳ್ತೀನಿ, ಶನೈಶ್ವರನಿಗೆ ನಮಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಗ್ಗಬಾರ್ದು, ಬಗ್ಗಿದ್ರೆ ಅವನು ಹೆಗಲೇ ಇರ್ತಾನೆ. ಹೀಗೆಲ್ಲ ಯಾರು ತಪ್ಪು ಕಲ್ಪನೆ ಇಟ್ಕೊಂಡಿದ್ದೀರಲ್ಲ ಅವರೆಲ್ಲ ಅರ್ಥ ಮಾಡ್ಕೊಳ್ಳಿ. ನಾವು ಬಗ್ಗದೇ ಇದ್ದರೆ ನಮ್ಮನ್ನು ಬಗ್ಗಿಸೋದಕ್ಕೆ ಅವನಿಗೆ ಚೆನ್ನಾಗಿ ಗೊತ್ತಿರ್ತದೆ. ಹಾಗಾಗಿ ಬಗ್ಗಿದರೆ ಕನಿಷ್ಠ ಅವನೇನು ಯೋಚನೆ ಮಾಡ್ತಾನೆ, ಬಿಡು ಹೋಗಲಿ, ಇವನು ನನ್ನ ಮುಂದೆ ಸೋತಿದಾನಲ್ಲ, ಕ್ಷಮೆ ಕೇಳಿದಾನಲ್ಲ, ನನ್ನ ಮುಂದೆ ಬಗ್ಗಿದಾನಲ್ಲ, ಸೆಟದ ನಿಂತಿಲ್ವಲ್ಲ ಉದ್ಧಟತನದಿಂದ ಅನ್ನುವ ಅನುಗ್ರಹವನ್ನು ಮಾಡಲಿಕ್ಕಾದರೂ ಅವಕಾಶ ಇರುತ್ತೆ. ಹಾಗಾಗಿ ಯಾವುದೇ ಒಂದು ದೇವತಾ ಸನ್ನಿಧಾನಕ್ಕೆ ಹೋದಾಗ ದೀರ್ಘದಂಡ ಪ್ರಣಾಮವನ್ನು ಮಾಡಿ ಉದ್ದ ಸಾಷ್ಟಾಂಗ ನಮಸ್ಕಾರವನ್ನೇ ಮಾಡಬೇಕು. ಕಾರಣ ನಮ್ಮ ಶಕ್ತಿ ಅಥವಾ ನಮ್ಮ ಆತ್ಮಶಕ್ತಿ ಅಂತಕ್ಕಂಥದ್ದು ಸಮಾನ ರೇಖೆಯಲ್ಲಿ ಬರ್ತಕ್ಕಂಥದ್ದು. ಇಡಾಪಿಂಗಳ ಸುಷುಮ್ನ ನಾಡಿಗಳು ಮತ್ತು ಮೂಲಾಧಾರದಿಂದ ಸಹಸ್ರಾರದವರೆಗಿನ 7 ಚಕ್ರಗಳು ಕೂಡ ಒಂದೇ ಸರಳ ರೇಖೆಯಲ್ಲಿ ಬಂದಾಗ, ನಾಡಿಗಳೂ ಕೂಡ ಸಮಾನವಾಗಿ ಇದ್ದಾಗ ಆ ಒಂದು ದೇವತಾ ಸನ್ನಿಧಾನದಲ್ಲಿರ್ತಕ್ಕಂಥ ಚೈತನ್ಯವನ್ನು ನಮ್ಮ ಶರೀರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಎಷ್ಟರ ಮಟ್ಟಿಗೆ ತನಗೆ ಅದನ್ನು ಹೀರ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಎಷ್ಟರ ಮಟ್ಟಿಗೆ ಅದನ್ನು ತನ್ನೊಳಗೆ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಉಂಟು, ಆ ರೀತಿಯಾಗಿ ಅದು ಸ್ವೀಕಾರ ಮಾಡ್ತದೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿಕೊಂಡು ಸೇವಾದಿಗಳನ್ನು ಸಲ್ಲಿಸಿ ಬಂದ ಪಕ್ಷದಲ್ಲಿ ಅವನ ಅನುಗ್ರಹ ಅಂತಕ್ಕಂಥದ್ದು ದೊರಕ್ತದೆ. ಬಹುಶಃ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಾರವೂ ಪ್ರತಿಯೊಂದು ಶನಿದೇವನ ದೇವಸ್ಥಾನವನ್ನು ಯಾಕೆ ಉಲ್ಲೇಖಿಸ್ತಾ ಇದ್ದಾರೆ ಗುರುಗಳು ಅಂದರೆ, ನಿಮ್ಮ ಊರಿನ ಸುತ್ತಮುತ್ತ ಇರುವಂಥ ಪುಣ್ಯಕ್ಷೇತ್ರಗಳ ಕುರಿತಾಗಿ ವಿವರಣೆಯನ್ನು ನೀಡ್ತಾ ಅಲ್ಲಿಯೇ ಹೋಗಬಹುದು, ವಿಶೇಷ ಒಂದು ಸನ್ನಿಧಾನವಿದೆ ಅಂತ ತಿಳಿಯಪಡಿಸ್ತಿದ್ದಾರೆ. ಗುರುಗಳೇ, ಇವತ್ತು ಕ್ಷೇತ್ರ ಮಹಿಮೆಯಲ್ಲಿ ನೀವು ಕರಿಕಾನ ಪರಮೇಶ್ವರಿಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನೊಂದು ವಿಶೇಷವಾದ ಮಹತ್ವವಿದೆ ಅಂತ ತಿಳಿಸ್ತಾ ಇದ್ರಿ. ಅಷ್ಟರೊಂದು ಪುಟ್ಟ ವಿರಾಮ ತೆಗೆದುಕೊಂಡ್ವಿ ನಾವು. ಅದರ ಜೊತೆಗೆ ಆ ಒಂದು ವಿಶೇಷತೆ ತಿಳಿಸ್ಕೊಳ್ಳೋದ್ರ ಜೊತೆಗೆ ಆ ಕ್ಷೇತ್ರಕ್ಕೆ ಹೋದಾಗ ಎಂತಹ ದೋಷವನ್ನು ಕಳೆದುಕೊಳ್ಬಹುದು ನಾವು? ಮೊದಲು ದೋಷ ಪರಿಹಾರ ತಗೊಂಡು ಆ ಮಹತ್ವದ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ಜನರ ಚೂರು ಕ್ಯೂರಿಯಾಸಿಟಿ ಉಳಿಲಿ. ಬೆಚ್ಚಿ ಬೀಳಿಸ್ತಕ್ಕಂಥ ವಿಷಯ ಅದು. ಎರಡನೇ ಮಹತ್ವದ ಬಗ್ಗೆ ನಾನು ಹೇಳ್ತೀನಲ್ಲ, ಅದು ಬೆಚ್ಚಿ ಬೀಳಿಸೋ ವಿಷಯ ಅದು. ಹಾಗಾಗಿ ಸ್ವಲ್ಪ ಕಾಯಲಿ ನಮ್ಮ ಜನ. ದೋಷ ಪರಿಹಾರ ವಿಭಾಗದಲ್ಲಿ ಪ್ರಶ್ನೆ ನೀವು ಕೇಳಿದ್ರಲ್ಲ, ಅಲ್ಲಿ ಯಾವ ರೀತಿಯ ದೋಷ ಪರಿಹಾರವಾಗ್ತದೆ? ಅಲ್ಲಿ ಐಶ್ವರ್ಯ ರೂಪಿ ಮತ್ತು ಮೂಲ ಪ್ರಕೃತಿ ಸ್ವರೂಪಿ ಅವಳು ರಕ್ಷಣೆ ಮೊದಲನೇ. ಯಾರಿಗೆ ಶತ್ರುಗಳಿಂದ ಬಾಧೆ ಬಂದಿದೆ, ಯಾರಿಗೆ ನಿಜವಾಗಿ ಸಮಸ್ಯೆಗಳು ಬರ್ತಾ ಇದೆ, ಇವರು ನಾವು ಸರಿಯಾಗಿದ್ದೇವೆ ಆದರೂ ಅವರಿಂದ ನಮಗೆ ತೊಂದರೆಗಳು ಬರ್ತಿದೆ, ನಾವೇನೂ ತಪ್ಪು ಮಾಡದಿದ್ರೂ ನಮಗೆ ತೊಂದರೆ ಮಾಡ್ತಿದ್ದಾರೆ, ನಾವು ನಿರುಪದ್ರವಿಗಳು ಅನ್ನುವಂತಹ ಸಂದರ್ಭದಲ್ಲಿ, ನಿರಪರಾಧಿಗಳು ಅನ್ನುವಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಹಸಿರು ಬಣ್ಣದ ಸೀರೆ ಉಡಿ ತುಂಬತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡುವುದರಿಂದ ಪೂರ್ಣವಾಗಿರತಕ್ಕಂಥ ರಕ್ಷಣೆ ಅಮ್ಮನವರ ಕಡೆಯಿಂದ ಸಿಗ್ತದೆ. ಒಂದು
ಎರಡನೇದು ಸಂತಾನೋತ್ಪತ್ತಿ, ಸಂತಾನಕ್ಕೋಸ್ಕರವಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮಾತ್ರ. ಯಾರಲ್ಲಿ ಹೆಣ್ಣು ಮಕ್ಕಳಲ್ಲಿ ಬಂಜೆತನ ಇತ್ಯಾದಿ ಸಮಸ್ಯೆಗಳು ಉಂಟು ಅಂಥವರು ಅಲ್ಲಿ ಹೋಗಿ ಅನುಗ್ರಹವನ್ನು ಪಡೆದು ಬಂದ ಪಕ್ಷದಲ್ಲಿ ಇದೇ ಕ್ರಮ ಒಂದೇ. ಹಸಿರು ಬಣ್ಣದ ಬಟ್ಟೆ, ರೇಷ್ಮೆ ಅಥವಾ ಶುದ್ಧ ಕಾಟನ್ ಬಟ್ಟೆ, ಬೇರೆ ಬಟ್ಟೆಗಳನ್ನು ಅಲ್ಲಿ ಸ್ವೀಕಾರ ಮಾಡೋದಿಲ್ಲ, ನೆನಪಿರಲಿ. ಹಸಿರು ಬಣ್ಣದ ಬಟ್ಟೆ ಜೊತೆಯಲ್ಲಿ ಉಡಿ ತುಂಬತಕ್ಕಂಥ ಸಾಮಗ್ರಿಗಳ ಜೊತೆಯಲ್ಲಿ ರಕ್ಷಣೆ ಉದ್ದೇಶ ಇರತಕ್ಕಂಥವರು 2 ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಬೇಕು. ಸಂತತಿಯ ಅಪೇಕ್ಷೆ ಇರತಕ್ಕಂಥವರು 5 ತೆಂಗಿನಕಾಯಿಯ ಸಮರ್ಪಣೆಯನ್ನು ಮಾಡಬೇಕು. 3ನೇದು ಋಣಬಾಧೆ ಇದೆ, ನಮಗೆ ತುಂಬ ದುಡ್ಡು ಕಾಸಿಗೆ ತೊಂದರೆ ಇದೆ, ಬಹಳ ಕಷ್ಟ ಆಗ್ತಿದೆ, ನಮಗೆ ಏನು ಕೆಲಸ ಮಾಡಿದ್ರೂ ಕೈ ಹತ್ತಾ ಇಲ್ಲ, ಎಲ್ಲ ಕಡೆ ಫೇಲ್ಯೂರ್ ಆಗ್ತಿದ್ದೀವಿ ಅಂತಕ್ಕಂಥ ಫೀಲಿಂಗ್ ಇರ್ತಕ್ಕಂಥವರು ಕೂಡ, ಅಥವಾ ನಿಜವಾಗಿ ಆ ಒಂದು ಸಮಸ್ಯೆಯಲ್ಲಿ ಇದ್ದವರು ಕೂಡ ಅಲ್ಲಿ ಹೋಗಿ ಸೇಮ್ ಇದೇ ಪ್ರೊಸೀಜರು. ತೆಂಗಿನಕಾಯಿ ಸಂಖ್ಯೆ ವ್ಯತ್ಯಾಸ. ತೆಂಗಿನಕಾಯಿ ಸಂಖ್ಯೆ ಎಷ್ಟು ಅಂತಂದರೆ 11 ಅಥವಾ 9 ಅಥವಾ 11, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ. ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆ ಇದ್ದ ಪಕ್ಷದಲ್ಲಿ ತೆಂಗಿನಕಾಯಿ ಸಂಖ್ಯೆ 9 ಆಗುತ್ತೆ. ಅದೇ ಸ್ವಲ್ಪ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ನಮಗೆ ಅನ್ನೋರು 11 ಕೊಡಬೇಕು. ಇದು ರಿವರ್ಸಲ್ಲಿದೆ ನೋಡಿ, ಇದು ವಿಚಿತ್ರ. ಈ ರೀತಿಯಲ್ಲಿ ಅಲ್ಲಿ ಅದನ್ನು ಸಮರ್ಪಣೆ ಮಾಡಿ ಬಂದ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಅಂದರೆ ಹರಕೆ ಅಲ್ಲ ಅದು, ನೆನ್ಪಿಟ್ಕೊಳ್ಳಿ. ಯಾವುದೇ ದೇವಸ್ಥಾನದಲ್ಲಿ ಹರಕೆ ಮಾಡ್ಕೊಂಡು ಬಂದು ಏನೋ ಒಂದು ಆದ ನಂತರದಲ್ಲಿ ನಾನು ಒಪ್ಪಿಸ್ತೀನಿ ಅಂತ ಅಂದ್ಕೊಳ್ಳೋದ್ರ ವಿರೋಧಿ ನಾನು ಅದನ್ನು ಒಪ್ಪುವಂಥವನಲ್ಲ. ನಿಮಗೆ ಯಾವುದೋ ಒಂದನ್ನು ಅಥವಾ ನನಗೆ ಯಾವುದೋ ಒಂದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು, ಏನೋ ಒಂದು ಪ್ರಾಪ್ತಿ ಬೇಕು ಅಂದರೆ ನಾನು ಹೋಗಿ ಏನು ಕೊಡಬೇಕು ಅಂತ ಅನ್ನಿಸ್ತದೆ ಅದನ್ನು ಒಪ್ಪಿಸ್ಬಿಡ್ತೀನಿ. ನಾನು ಹರಕೆ ಮಾಡಿಕೊಂಡು ನೀನು ನನಗೆ ಇದನ್ನು ಮಾಡಿಕೊಡು, ನಾನು ಆಮೇಲೆ ನಿನಗೆ ಅದನ್ನು ಮಾಡಿಕೊಡ್ತೀನಿ. ಈ ಥರ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಎಕ್ಸ್ಚೇಂಜ್ ಆಫರ್ ಇಟ್ಟಿದ್ದಾನ ದೇವರು ಅಂಥೇಳಿ. ಆದರೆ ಆ ಡೈಲಾಗ್ ಹಾಕಿರ್ತಕ್ಕಂಥ ಬೃಹಸ್ಪತಿಗೆ ಒಂದು ಮಾತು ಹೇಳ್ತೀನಿ, ದೇವ್ರ ಮುಂದೆ ಎಕ್ಸ್ಚೇಂಜ್ ಆಫರೇ ಇರೋದು. ನೀವು ತಿಳ್ಕೊಂಡಿರೋ ಥರದಲ್ಲಿರ್ತಕ್ಕಂಥ ಎಕ್ಸ್ಚೇಂಜ್ ಆಫರ್ ಅಲ್ಲ. ಭಗವಂತನ ಮುಂದೆ ಹರಕೆ ಅರ್ಪಣೆ ಮಾಡೋದಿರಬಹುದು, ಕಾಣಿಕೆ ಅರ್ಪಣೆ ಮಾಡೋದಿರ್ಬೋದು. ಅದು ಹಿಂದಿನ ಉದ್ದೇಶ ಏನು? ನಮಗಿರ್ತಕ್ಕಂಥ ಯಾವುದೋ ಒಂದು ಸಮಸ್ಯೆ ಅಂತಕ್ಕಂಥದ್ದು ನಿವೃತ್ತಿ ಆಗಲಿ ಅಂಥೇಳಿ ನಾನು ಸಂಪಾದನೆ ಮಾಡಿರ್ತಕ್ಕಂತಹ ವಸ್ತುವಿನಿಂದ, ದ್ರವ್ಯದಿಂದ, ದುಡ್ಡಿನಿಂದ ಯಾವುದೋ ಒಂದು ವಸ್ತುವನ್ನು ನಾನು ಅದರ ಬದಲಾವಣೆ ರೂಪದಲ್ಲಿ ಎಕ್ಸ್ಚೇಂಜ್ ಆಫರ್ ಅಲ್ಲ, ಅದು ಪೆನಾಲ್ಟಿ. ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಹೇಳಿ, ಆದರೆ ನಾನೇ ಮಾಡ್ಕೊಂಡಿರ್ತಕ್ಕಂಥ ಯಾವುದೋ ಒಂದು ಕಾರಣ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಭಗವಂತ ನಾನೇ ಮಾಡಿಕೊಂಡು ತಪ್ಪಿನಿಂದ ನನಗೆ ಬಂದಿರತಕ್ಕಂಥ ಈ ಒಂದು ಪರಿಸ್ಥಿತಿಯನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಮಾಡಿರ್ತಕ್ಕಂಥ ತಪ್ಪಿಗೆ ನಾನು ಈ ರೂಪದಲ್ಲಿ ನಿನಗೆ ದಂಡವನ್ನು ಕಟ್ತಾ ಇದ್ದೇನೆ. ಇದು ಪೆನಾಲ್ಟಿ ಹಾಕಿದೆಯಾ ನನಗೆ, ಈ ಶಿಕ್ಷೆ, ಈ ಒಂದು ತೊಂದರೆ ಅಥವಾ ಈ ಕಷ್ಟ ಅನ್ನುವಂಥ ಶಿಕ್ಷೆಯನ್ನು ನೀನು ನನಗೆ ಪೆನಾಲ್ಟಿ ರೂಪದಲ್ಲಿ ಇಟ್ಟಿದೆಯಾ? ಇದಕ್ಕೆ ಪೆನಾಲ್ಟಿಯನ್ನು ನಾನು ಇಂಥ ವಸ್ತುವಿನ ರೂಪದಲ್ಲಿ ಕೊಡ್ತೀನಿ, ಕೇವಲ ದುಡ್ಡಿನ ರೂಪದಲ್ಲಿ ಪೆನಾಲ್ಟಿ ಆಗಬೇಕು ಅಂತಿಲ್ಲ. ಅರ್ಥ ಆಯ್ತಲ್ಲ? ಸಿಗ್ನಲ್ ಜಂಪ್ ಆದ ಅಂತ ಅಂದ್ಕೊಳ್ಳೆ ಮುಂದೆ ಸಿಗ್ನಲಲ್ಲಿ ಹಿಡಿದುಕೊಳ್ಳೆ ದುಡ್ಡು ಕೊಟ್ಟರೆ ಆಗುತ್ತಲ್ವ? ನಾವು ಎಲ್ಲದನ್ನೂ ಹೇಳೋದು ಸರಿ ಹೋಗೋದಿಲ್ಲ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ದೇವತೆಗಳಿಗೆ ಹರಕೆಯನ್ನು ಒಪ್ಪಿಸ್ತಕ್ಕಂಥದ್ದು ಎಕ್ಸ್ಚೇಂಜ್ ಆಫರ್ ಅಲ್ಲ. ನಾವು ಮಾಡಿರ್ತಕ್ಕಂತಹ ತಪ್ಪಿನಿಂದ ನಮಗೆ ಬಂದಿರುವಂಥ ಕಷ್ಟಕ್ಕೆ ನಾವು ಕೊಟ್ಟುವಂತಹ ದಂಡ, ಅದು ಪೆನಾಲ್ಟಿ ಯಾವ ರೂಪದಲ್ಲ ಅದು. ಹೀಗೆ ಅಲ್ಲಿ ಹೋಗಿ ಸಮರ್ಪಣೆಯನ್ನು ಮಾಡಿ ಅನುಗ್ರಹವನ್ನು ಪಡೆದು ಬಂದ ಪಕ್ಷದಲ್ಲಿ ದೋಷಗಳು ಪರಿಹಾರವಾಗ್ತದೆ. ಇಂತಿಷ್ಟು ದಿವಸಗಳಲ್ಲಿ ಅಂತ ಹೇಳುವಂಥ ಒಂದು ರೀತಿಯಲ್ಲಿ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳಬಹುದು, ಏನು ತಪ್ಪಿಲ್ಲ. ಆ ನಂತರದಲ್ಲಿ ಕೂಡ ಬೇಕಾದರೆ ಹೋಗಿ ಕ್ಷೇತ್ರಕ್ಕೆ ಏನೋ ಒಂದು ಸೇವೆಯನ್ನು ಕೈಯಾರೆ ಸಮರ್ಪಣೆ ಮಾಡಿ ಬರೋದರಲ್ಲಿ ಇನ್ನಷ್ಟು ಉತ್ತಮವಾದಂಥ ಫಲಗಳನ್ನು ಈ ಒಂದು ಸ್ಥಾನದಲ್ಲಿ ದುರ್ಗಾ ಪರಮೇಶ್ವರಿಯ ಕ್ಷೇತ್ರ, ಕರಿಕಾನ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ ಅಂತ ಅಲ್ಲಿ ಹೇಳೋದಿಲ್ಲ ಅವರು, ಕರಿಕಾನ ಅಮ್ಮ ಅಂತಲೇ ಹೇಳ್ತಾರೆ, ಪರಮೇಶ್ವರಿ ಅಂತ ಹೇಳ್ತಾರೆ. ಅಲ್ಲಿ ಇರ್ತಕ್ಕಂಥ ಈ ಸನ್ನಿಧಾನದಲ್ಲಿ ಒಂದು ಇಷ್ಟು ಮಹಿಮೆ ಮಹಾತ್ಮೆ ಅಂತಕ್ಕಂಥದ್ದು ಉಂಟು. ಇನ್ನೊಂದು ವಿಚಾರ ಕೇಳಿದ್ದೇನೆ, ಅಂದರೆ ಇನ್ನೊಂದು ವಿಷಯವನ್ನು ಹೇಳ್ತೇನೆ ನಾನು ನಿಮಗೆ. ಬೆಚ್ಚಿ ಬೀಳಿಸೋ ಅಂಥ ವಿಚಾರ, ಬೆಚ್ಚಿ ಬೀಳಿಸ್ತಕ್ಕಂಥ ವಿಚಾರ ಏನಿದು? ಅದ್ಭುತವಾಗಿರ್ತಕ್ಕಂಥದ್ದು, ಹಿಂದೆ ನಡೀತಿದ್ದಂಥದ್ದು. ಈಗ ಆ ವ್ಯಕ್ತಿ ಇಲ್ಲ, ಹಾಗಾಗಿ ಈಗ ಯಾರು ಮತ್ತೆ ಇದು ಅಂತ ಗೊತ್ತಿಲ್ಲ. ಅಲ್ಲಿ ಅಮ್ಮನವರ ವಾಹನ ಯಾವುದು ಹೇಳಿದ್ದೆ? ಹುಲಿ ಅಂತ ಹೇಳಿ. ಹುಲಿ. ಅಲ್ಲಿ ಹುಲಿರಾಯ ಅಂತ ಓಡಾಡ್ತಾನೆ. ಆ ಹುಲಿರಾಯನಿಗೋಸ್ಕರವಾಗಿ ಪ್ರತ್ಯೇಕವಾದ ಒಂದು ಪುಟ್ಟ ಉದ್ಭವ, ಅದು ಕೂಡ ಉದ್ಭವವೇನೆ, ಶಿಲಾ ವಿಗ್ರಹ ಉಂಟು. ಅದನ್ನು ಹುಲಿರಾಯ ಅಂತಲೇ ಪೂಜೆ. ಅಲ್ಲಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಒಬ್ಬ ಮೊದಲು ಹಿಂದೆ, ಈಗ ಆ ವ್ಯಕ್ತಿ ಇಲ್ಲ, ಆ ಮನುಷ್ಯನ ಮೈ ಮೇಲೆ ದೇವಿಯ ವಾಹನದ ಆವೇಶ, ಹುಲಿರಾಯನ ಆವೇಶ ಆಗ್ತದೆ ಆ ವ್ಯಕ್ತಿಯ ಮೈ ಮೇಲೆ. ನಾವು ಅನೇಕ ಕಡೆಗಳಲ್ಲಿ ಮೈ ಮೇಲೆ ದೇವರು ಬರುವಂಥದ್ದು ನೋಡಿದ್ದೇವಲ್ಲ.
ಯಾಕೆ ನಗು ಬರ್ತದೆ ಅಂತಂದರೆ ಮೈಮೇಲೆ ದೇವ್ರು ಬರೋದು ಅಂತ ಅಂದ್ಕೊಂಡೆ ಅನೇಕರಲ್ಲಿ ಅನೇಕ ರೀತಿಯ ಪರಿಸ್ಥಿತಿ ಉಂಟು. ಮೈಮೇಲೆ ದೇವ್ರು ಬರೋದು ನಿಜಾನಾ ಅಂತ ನೀವು ನನ್ನನ್ನು ಕೇಳಿದ್ರೆ ಸಾಧ್ಯತೆ ಉಂಟು. ಹಾಗಂತ ನಿಜಾನ ಕೇಳಿದ್ರೆ ಖಂಡಿತ ಸಾಧ್ಯತೆ ಉಂಟು. ನಾಟಕ ಆಡಲಿಕ್ಕೂ ಸಾಧ್ಯತೆ ಉಂಟು, ಎರಡೂ ಉಂಟು. ಇದು ಈ ಕ್ಷೇತ್ರದಲ್ಲಿ ಮೈಮೇಲೆ ಹುಲಿರಾಯನ ಆವೇಶ ಆಗ್ತಿತ್ತು ಅವರಿಗೆ. ಹೇಗೆ ಮೈ ನಡುಗಿಸೋದು, ಕುಣಿಯೋದು, ತಲೆ ಕೆದರ್ಕೊಳ್ಳೋದು, ಕಿರ್ಚೋದು, ಬುಸ್ಗುಡೋದು ಎಲ್ಲ ಮಾಡುವಂಥ ಪಾತ್ರಗಳನ್ನು ನಾವು ನೋಡ್ತೇವೆ. ಚಿತ್ರ ವಿಚಿತ್ರವಾಗಿ ವ್ಯವಹರಿಸೋದು. ಕೆಲವು ಸಂದರ್ಭ ಅದು ಹಿಸ್ಟೀರಿಯಾ ಅಂತಕ್ಕಂಥ ಮಾನಸಿಕ ವ್ಯಾಧಿ, ಅದು ವಾಸ್ತವಾಂಶ ಕೆಲವರಿಗೆ, ನಾಟ್ ಫಾರ್ ಎವ್ರಿಬಡಿ. ಇಲ್ಲಿ ಏನಾಗ್ತಿತ್ತು ಆ ಮನುಷ್ಯನಿಗೆ ಅಂದರೆ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಹಾಮಂಗಳಾರತಿ ಆಗುವಲ್ಲಿವರೆಗೆ ಅವನು ಸುಮ್ಮನೆ ಕೈ ಮುಗಿದು ನಿಲ್ತಿದ್ದ. ಒಬ್ಬ ಮನುಷ್ಯ ನಿತ್ತಲ್ಲಿ ಜಂಪ್ ಮಾಡಿದರೆ ಎಷ್ಟು ಎತ್ತರಕ್ಕೆ ಜಂಪ್ ಮಾಡ್ಬೋದು? ನಿತ್ತಲ್ಲೇ ಓಡ್ ಬಂದು ಜಂಪ್ ಮಾಡೋಂಗಿಲ್ಲ, ನಿತ್ತಲ್ಲಿ ಜಂಪ್ ಮಾಡಬೇಕು. ಹಬ್ಬಬ್ಬ ಅಂದರೆ 4 ಅಡಿ ಎತ್ತರಕ್ಕೆ ಜಂಪ್ ಮಾಡ್ತಾನೆ. ಅಷ್ಟೇ. ತೀರ ತೆಳ್ಳಗಿರ್ತಕ್ಕಂಥ ಒಬ್ಬ ವ್ಯಕ್ತಿ 4 ಅಡಿ ಎತ್ತರಕ್ಕೆ ಜಂಪ್ ಮಾಡ್ತಾನೆ. ಅಲ್ಲಿ ಹುಲಿರಾಯನ ಎದುರು ಭಾಗದಲ್ಲಿ ಅಮ್ಮನವರು ಅಷ್ಟು ದೂರದಲ್ಲಿ, ಸುಮಾರು ಒಂದು 30 ಅಡಿ ದೂರದಲ್ಲಿ ಅಮ್ಮನವರಿದ್ದರೆ, ಸ್ವಲ್ಪ ಈ ಕಡೆ ಬಾಗಿಲಿಂದ ಒಂದು ಸುಮಾರು ಒಂದು 11 ಅಡಿ ದೂರದಲ್ಲಿ ಆ ಹುಲಿರಾಯನ ಸನ್ನಿಧಾನ ಅಂತಕ್ಕಂಥದ್ದಿರೋದು. ಈ ವ್ಯಕ್ತಿಯ ಮೈ ಮೇಲೆ ಹುಲಿರಾಯನ ಆವೇಶ ಆದಾಗ ಅವನು ನಿಂತ ಜಾಗದಿಂದ 16 ಅಡಿ ಎತ್ತರದಲ್ಲಿ ಒಂದು ಗಂಟೆಯನ್ನು ನೇತಾಕಿದ್ದಾರೆ. 16 ಅಡಿ ಎತ್ತರದಲ್ಲಿ ಗಂಟೆ. ಇವನು ನಿತ್ತಲ್ಲಿ ಹುಲಿರಾಯನ ಆವೇಶ ಆದಾಗ ಒಂದು ಸಾರಿ ಹುಲಿಯ ಹಾಗೆ ಗರ್ಜನೆ ಮಾಡೋದು. ಅಲ್ಲಿ ನಿಂತವರೆಲ್ಲ ಕೈಕಾಲು ನಡುಗ್ಬಿಡ್ಬೇಕು, ಅಷ್ಟು ಜೋರಾದ ಗರ್ಜನೆ. ಒಬ್ಬ ಮನುಷ್ಯನ ಬಾಯಿಂದ ಹುಲಿಯ ಗರ್ಜನೆ ಅಷ್ಟು ಜೋರಾಗಿ ಬರೋದಕ್ಕೆ ಅಸಾಧ್ಯ ಅಂತಾರೆ ನೋಡಿದವರು ಕೇಳಿದವರು. ಆ ನಂತರ ಅವನು ಅಲ್ಲಿ ನಿಂತಲ್ಲಿಂದ ಜಂಪ್ ಮಾಡೋದು. ನಿಂತಲ್ಲಿಂದ ಜಂಪ್ ಮಾಡಿದಾಗ ಮೇಲೆ ಹೋಗಿ ಆ ಗಂಟೆ ನೇತಾಕಿದ್ದೇನಿದೆ ಅದನ್ನು ತಲೆಯಲ್ಲಿ ಹೀಗೆ ಹೊಡೆದು ಕೆಳಗಡೆ ಬರುವಾಗ ಕೈಕಾಲುಗಳನ್ನು ಹೀಗೆ ಅಗಲ ಮಾಡ್ಕೊಂಡು ಧೋಪ್ಪು ನೆಲದ ಮೇಲೆ 16 ಅಡಿ ಎತ್ತರದಿಂದ ಬಂದು ಹೀಗೆ ಬಿದ್ದು ಆತ ಮೂರ್ಛೆ ಹೋಗ್ತಿದ್ದ. ಅರ್ಥಾತ್ ಅವನ ಮೈಯಿಂದ ಆ ಆವೇಶ ಇಳಿದು ಹೋಗ್ತಿತ್ತು. ಇದು ಬೆಚ್ಚಿ ಬೀಳಿಸುವ ಸಂಗತಿ. ಆ ಮನುಷ್ಯನಿಗೆ ಒಂದು ತರ್ಚಿದ ಗಾಯ ಕೂಡ ಆಗ್ತಿರಲಿಲ್ಲ. 16 ಅಡಿ ಎತ್ತರಕ್ಕೆ ಹಾರಿ ತಲೆಯಿಂದ ಗಂಟೆಯನ್ನು ಹೊಡಿಬೇಕಿದ್ರೆ ನಿಂತ ಜಾಗದಲ್ಲಿ ಸಾಧ್ಯವೋ? ಇದು ಬೆಚ್ಚಿ ಬೀಳಿಸೋ ವಿಷಯ ಹೌದೋ ಅಲ್ವೋ? ಜನ ಯೋಚನೆ ಮಾಡಲಿ. ಇಲ್ಲಿ ವಿಶೇಷವಾಗಿ ಯಾವುದೇ ಕ್ಷೇತ್ರ ಅಂತಕ್ಕಂಥದ್ದಲ್ಲ, ಶನೈಶ್ಚರನಿಗೆ ಸಂಬಂಧಪಟ್ಟು ದೋಷ ಪರಿಹಾರಕ್ಕೆ ಈ ಹಿಂದೆ ಎಳ್ಳು ಗಂಟನ್ನು ಸಮರ್ಪಣೆ ಮಾಡ್ತಕ್ಕಂಥ ವಿಚಾರವನ್ನು ಹೇಳಿದ್ದೆ. ಈಗ ಶಮಿ ವೃಕ್ಷದ ಪ್ರದಕ್ಷಿಣೆ ವಿಚಾರವನ್ನು ಇವತ್ತು ತಗೊಳ್ಳೋಣ. ದೋಷ ಪರಿಹಾರ ಶನೈಶ್ಚರನ ಸನ್ನಿಧಾನದಲ್ಲಿರ್ತಕ್ಕಂಥದ್ದು. ಈಗ ನಾನು ಹೇಳಿದ ದೇವಸ್ಥಾನದಲ್ಲಿ ಶನೈಶ್ಚರನ ಎಡಭಾಗದಲ್ಲಿ ಮುಂದೆ, ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಒಂದು ಬೃಹತ್ತಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂತಹ ಶಮಿ ವೃಕ್ಷ ಅಂತಕ್ಕಂಥದ್ದಿದೆ. ಆ ಒಂದು ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು. ಶಮಿ ಶಮಯ ಮೇ ಪಾಪಂ, ಶಮಿ ಶತ್ರು ವಿನಾಶಿನಿ. ಅಂದರೆ ಶಮಿ ವೃಕ್ಷ ಅಥವಾ ಬನ್ನಿ ಮರ ಅಂತ ಏನು ಹೇಳ್ತೀರಲ್ಲ, ಆ ಒಂದು ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವುದರಿಂದ ಏನು ಮಾಡ್ತದೆ? ಮೊದಲು ನಮ್ಮ ಪಾಪಗಳನ್ನು ನಾಶ ಮಾಡ್ತದೆ. ಕಪ್ಪು ಬಣ್ಣದ ಮುಳ್ಳು ಕೃಷ್ಣ. ಹೇಗೇನು ಮತ್ತೆ ನಾನು ಕಪ್ಪು ಅಂತಂದ್ರೆ ಕತ್ತಲು ಅಜ್ಞಾನ ಅಂತ ಹೇಳ್ತೇನೆ. ಮುಳ್ಳು ಅಂತಂದರೆ ಎಳೆದು ಹಾಕ್ತಕ್ಕಂಥದ್ದಲ್ವ, ಕೊಕ್ಕೆಯಾಗಿರ್ತದೆ. ಅದು ಚುಚ್ಚಿ ಎಳೆದಾಗ ಅದು ಆ ಒಂದು ಆಕರ್ಷಣ ಶಕ್ತಿಯನ್ನು ತನ್ನಲ್ಲಿ ಹೊಂದುತ್ತದೆ. ಹಾಗಾಗಿ ಯಾರು ಆ ಒಂದು ಬನ್ನಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಅವರಿಗೆ ಶನೈಶ್ಚರನ ಅನುಗ್ರಹದಿಂದಾಗಿ ಪಾಪನಾಶನವಾಗ್ತದೆ. ಎಳ್ಳಿನ ಗಂಟನ್ನು ಹಚ್ಚುವಾಗ ಕೂಡ ಇದೇ ವಿಚಾರವನ್ನು ತಿಳಿಸಿದ್ದೆ ನಾನು. ಹಾಗಾಗಿ ಈ ಬನ್ನಿ ಮರದ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಮೊದಲನೇದಾಗಿ ಪಾಪನಾಶನವಾಗುವುದರ ಜೊತೆಗೆ ಶಮಿ ಶತ್ರು ವಿನಾಶಿನಿ. ಯಾವ ಶತ್ರುಗಳು ನಮಗೆ ಬಾಧೆಯನ್ನು ಕೊಡ್ತಿದ್ದಾರೆ, ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ 6 ಶತ್ರುಗಳು ಇರಬಹುದು. ದುರಾಸೆ, ಕ್ರೋಧ, ಅಹಂಕಾರ, ಸೊಕ್ಕು, ಮದ, ಹೊಟ್ಟೆ ಕಿಚ್ಚು, ಅಸೂಯೆ, ಈ ಎಲ್ಲ ಲಕ್ಷಣಗಳು ನಮ್ಮ ಒಳಗೆ ಇರ್ತಕ್ಕಂಥದ್ದು. ಅತಿಯಾದ ದುರಾಸೆ ಮತ್ತು ನನಗೇ ಬೇಕು ಅಂತಕ್ಕಂಥ ಒಂದು ಲೋಭ, ಇವೆಲ್ಲ ನಮ್ಮ ಒಳಗಡೆ ಇರತಕ್ಕಂತಹ ಶತ್ರುಗಳು, ಅಂತರಂಗದ ಶತ್ರುಗಳು. ಇನ್ನೊಬ್ಬ ಚೆನ್ನಾಗಿದ್ದಾನೆ ಅಂತ ಅಂದ್ಕೂಡಲೇ ಅವನನ್ನು ಹೇಗೆ ಹಾಳು ಮಾಡುವಂತಕ್ಕಂಥದ್ದು ಒಂದು ಹೊಟ್ಟೆ ಕಿಚ್ಚು ಅಥವಾ ಮಾತ್ಸರ್ಯ, ಅಸೂಯೆ, ಇವೆಲ್ಲವೂ ಕೂಡ ನಮ್ಮ ಒಳಗಡೆ ಇರತಕ್ಕಂಥ ಶತ್ರುಗಳನ್ನು ಆ ಬನ್ನಿ ಮರದ ಪ್ರದಕ್ಷಿಣೆಯಿಂದ ಉಪಶಮನವನ್ನು ಮಾಡಿಕೊಳ್ತಕ್ಕಂಥದ್ದು. ಇದು ಅಂತರಂಗದ ಒಂದು ಶುದ್ಧಿ ಆಗ್ತದೆ. ಬಹಿರಂಗದಲ್ಲಿ ಏನಾಗ್ತದೆ ಅಂತಂದರೆ, ಯಾವ ಶತ್ರುಗಳು ನಾವು ನಮ್ಮಷ್ಟಕ್ಕೆ ನಾವಿದ್ದರೂ ಕೂಡ ಎಷ್ಟೋ ಸಂದರ್ಭ ಯಾವುದೇ ಪ್ರಾಣಿ ಮಾಡದೇ ಇರತಕ್ಕಂಥ ದುಷ್ಕೃತ್ಯವನ್ನು
ಅನೇಕ ಮನುಷ್ಯರು ಮಾಡ್ತಾರೆ. ಭರ್ತೃಹರಿ ಅಂತಕ್ಕಂತಹ ಒಬ್ಬ ರಾಜ ಹೇಳ್ತಾನೆ, ಭೂಮಿ ಮೇಲೆ 4 ಥರದ ಜನ ಇದ್ದಾರೆ ಅಂತ. ಯಾರು ಆ 4 ಥರದ ಜನ ಅಂತಂದರೆ, ನನಗೆ ಕಷ್ಟವಾದರೂ ಪರವಾಗಿಲ್ಲ ಕಣಯ್ಯ, ನೀನು ಚೆನ್ನಾಗಿರು ಅಂಥೇಳಿ ಆಸೆ ಪಡ್ತಕ್ಕಂಥವನು ದೇವತಾ ಮನುಷ್ಯ. ಎರಡನೇವನು, ನಾನೂ ಸುಖವಾಗಿರ್ತೀನಿ, ನೀನೂ ಸುಖವಾಗಿರುವಂತಕ್ಕಂಥವನು ಸಾಮಾನ್ಯ ಮನುಷ್ಯ. ನೀನು ಸುಖವಾಗಿರ್ತೀಯೋ ಬಿಡ್ತೀಯೋ ನಿನ್ನ ಹಣೆ ಬರ ಕಣಯ್ಯ, ನಾನಂತೂ ಸುಖವಾಗಿ ಇರ್ತೀನಿ ಅಂತಕ್ಕಂಥವನು ಯಾರಿದ್ದಾನೆ ಅವನು ಸ್ವಲ್ಪ ಲೋ ಕ್ಯಾಟಗರಿ ಮನುಷ್ಯ, ಇನ್ನೊಬ್ಬರ ಸುಖವನ್ನು ಗಮನಿಸದೇ ಇರ್ತಕ್ಕಂಥವನು. ಇನ್ನೊಬ್ಬ ಚತುರ್ಥ ಮನ್ಯತೆ, 4ನೇ ಒಬ್ಬ ಮನುಷ್ಯ ಇದ್ದಾನೆ. ಯಾರು ಅಂತಂದರೆ, ನಾನು ಹಾಳಾದರೂ ಪರವಾಗಿಲ್ಲ ಕಣಯ್ಯ, ನಿನ್ನನ್ನು ಮಾತ್ರ ಉದ್ಧಾರ ಆಗಕ್ಕೆ ಬಿಡಲ್ಲ. ಈ ಥರದ ಸ್ವಭಾವದ ಮನುಷ್ಯರು ಇರ್ತಾರಲ್ಲ, ಇದು 4ನೇ ಮನುಷ್ಯ. ಇಂಥವರು ಯಾರು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದರೂ ಕೂಡ ಅವರಿಗೆ ನಷ್ಟವನ್ನು ಉಂಟು ಮಾಡ್ತಕ್ಕಂಥ ಸ್ವಭಾವವನ್ನು ಹೊಂದಿರ್ತಾರೆ. ತಾನು ಹಾಳಾದರೂ ಬೇಜಾರಿಲ್ಲ. ಒಂದು ಕಥೆ ಇದೆ, 2 ಜನ ತಪಸ್ವಿಗಳು ಪರಸ್ಪರ ಹೊಟ್ಟೆ ಕಿಚ್ಚಿರೋರು ಇದ್ರಂತೆ. ತಪಸ್ಸಿಗೆ ಕೂತಿದ್ರು. ಅವನ ಮೇಲೆ ಇವನಿಗೆ ಹೊಟ್ಟೆ ಕಿಚ್ಚು, ಇವನ ಮೇಲೆ ಅವನಿಗೆ ಹೊಟ್ಟೆ ಕಿಚ್ಚು. ಪರಿಣಾಮ ಏನಾಯಿತು, ತಪಸ್ಸನ್ನು ಉಗ್ರವಾಗಿ ಮಾಡಿದ್ರು, ಭಗವಂತ ಪ್ರತ್ಯಕ್ಷ ಆಗ್ಬಿಟ್ಟ. ಪ್ರತ್ಯಕ್ಷ ಆದ ಕೂಡಲೇ ಈ ಒಬ್ಬ ತಪಸ್ವಿ ಹತ್ರ ಬಂದು, ಭಕ್ತ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಬೇಕಾದ ವರವನ್ನು ಬೇಡು ಅಂದ. ಇವನೇನಂದ, ಭಗವಂತ ಅವನ ಹತ್ರ ಹೋಗಿದ್ಯಾ? ಇಲ್ಲಪ್ಪ, ನಿನಗೆ ವರ ಕೊಟ್ಟು ಅವನ ಹತ್ರ ಹೋಗಬೇಕು ಅಂತ ಕಾಯ್ತಿದ್ದೀನಿ ಅಂತ ಅಂದಂತೆ. ಆವಾಗ ಇವನೇನು ಯೋಚನೆ ಮಾಡಿದೆ, ಭಗವಂತ ನೀನು ಮೊದಲು ಅವನಿಗೇ ವರ ಕೊಟ್ಬಿಡು, ಅವನೇನು ವರ ತಗೋತಾನಲ್ಲ ಅದಕ್ಕೆ 2 ಪಟ್ಟು ನಾನು ಕೊಟ್ಬಿಡು, ಡಬ್ಬಲ್ ಕೊಟ್ಬಿಡು, ನನಗೆ ಎಷ್ಟು ಸಾಕು. ಇದು ಹೊಟ್ಟೆ ಕಿಚ್ಚಿನ ಆರಂಭ. ತಥಾಸ್ತು ಅಂದ ಭಗವಂತ. ಪಕ್ಕದವನ ಹತ್ರಕ್ಕೆ ಹೋದ, ಅಯ್ಯ ಭಕ್ತ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಯಥಾ ಪ್ರಕಾರ ಸೇಮ್ ಡೈಲಾಗ್. ಅವನೇನು ಮಾಡ್ದ, ಸ್ವಾಮಿ ಅವನ ಹತ್ರ ಹೋಗಿದ್ಯಾ? ಹೂನಪ್ಪ ಹೋಗಿದ್ದೆ. ಅವನೇನು ವರ ಬೇಡ್ದ, ಸ್ವಾಮಿ ನೀನೇನು ಬೇಡ್ತೀಯೋ ಅದಕ್ಕೆ 1/2 ಅವನು ಬೇಡಿದ್ದಾನೆ ಅಷ್ಟೇಪ್ಪ, ಅವನಿಗೆ ತಥಾಸ್ತು ಹೇಳಿ ಬಂದಿದ್ದೀನಿ. ಇವನು ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಅಯ್ಯೋ ಶಿವನೇ, ನನ್ನ ಡಬ್ಬಲಿಗೂ ಆಗಲೇ ಅಡ್ವಾನ್ಸ್ ಕೇಳ್ಕೊಂಬಿಟ್ಟಿದ್ದಾನಲ್ಲಪ್ಪ, ಏನು ಮಾಡಲಿ ಹಾಗಾದರೆ? ನಾನು 1 ಕೋಟಿ ಕೇಳಿದ್ರೆ ಅವ್ನಿಗೆ 2 ಕೋಟಿ ಸಿಗುತ್ತೆ, ನಾವು 1 ಕಾರ್ ಕೇಳಿದ್ರೆ ಅವ್ನಿಗೆ 2 ಕಾರ್ ಸಿಗುತ್ತೆ. ಹೀಗೆಲ್ಲ ಯೋಚನೆ ಮಾಡ್ದ. ಅವನಿಗೆ ಸರಿಯಾಗಿ ಅವನಿಗೆ ಮಾಡಿಸ್ತೀನಿ ತಡಿ ಶಾಸ್ತಿನ ಅಂತ ಅಂದ್ಕೊಂಡು ಹೇಳ್ದ, ಭಗವಂತ ನನಗೆ 1 ಕಣ್ಣು, 1 ಕೈ, 1 ಕಿವಿ ತೆಗೆದ್ಬಿಡಪ್ಪ, 1 ಕಿಡ್ನಿ, ಕಾಲು, 5 ಅಂಗಗಳನ್ನು ತೆಗೆದ್ಬಿಡಪ್ಪ ಅಂತ ಕೇಳಿದ್ನಂತೆ. ಆವಾಗ ಭಗವಂತ ಕೇಳ್ತಾನೆ, ಏನಯ್ಯ ಭಗವಂತ ಪ್ರತ್ಯಕ್ಷ ಆದರೂ ಎಲ್ಲರೂ ಐಶ್ವರ್ಯ ಕೇಳ್ತಾರೆ, ಆಯಸ್ಸು ಕೇಳ್ತಾರೆ, ನೀನೇನು ಇದ್ದಿದ್ದು ಒಂದೊಂದು ಅಂಗ ತೆಗಿ ಅಂತ ಕೇಳ್ತಿದೆಯಲ್ಲ ಅಂತಂದರೆ, ಆವಾಗ ಅವನು ಹೇಳ್ತಾನೆ, ಭಗವಂತ ನನಗೆ 1 ಕಣ್ಣು, 1 ಕಾಲು, 1 ಕೈ, 1 ಕಿವಿ, 1 ಕಿಡ್ನಿ, ಇಷ್ಟು ನಂಗೆ ಉಳಿತದೆ ತಾನೆ? ಹೌದು ಉಳಿತದೆ. ಅವ್ನು 2 ಹೋಗ್ತದೆಯಲ್ಲ, ಅವನಿಗೆ ಡಬಲ್ ಕೊಡ್ಬೇಕು ತಾನೆ ನೀನು. ಆವಾಗ ಒಂದು 2 ಕಣ್ಣು ಹೋಯ್ತು, 2 ಕಿವಿ ಹೋಯ್ತು, 2 ಕೈ ಹೋಯ್ತು, ಕಾಲು ಹೋಯ್ತು, ಕಿಡ್ನಿನೂ ಹೋಯ್ತು. ನನಗಷ್ಟು ಸಾಕು ಭಗವಂತ. ಇದು ಹೊಟ್ಟೆ ಕಿಚ್ಚಿನ ಪರಿಣಾಮ. ಹಾಗಾಗಿ ಇಂತಹ ಶತ್ರುಗಳಿಂದಲೂ ನಾವು ಬಚಾವಾಗಬೇಕು ಅಂತಂದ್ರೂ ಬನ್ನಿ ಮರದ ಪ್ರದಕ್ಷಿಣೆಯಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೋಬಹುದು. ಜೊತೆಯಲ್ಲಿ ಇನ್ನು ಬಹಳ ಮುಖ್ಯವಾದ ಒಂದು ವಿಚಾರ ಏನಂದರೆ, ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಳೆಯ ಸೂರ್ಯನ ಕಿರಣಗಳು ಬೀಳುವಂಥ ಸ್ಥಿತಿ ಇರಬೇಕೇ ಹೊರತು, ಸೂರ್ಯ ಪೂರ್ಣ ಉದಯವಾದ ನಂತರದಲ್ಲಿ ಬನ್ನಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಕೂಡದು. 4 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಸೂರ್ಯೋದಯದ ಸಂದರ್ಭದಲ್ಲಿ ಮಾತ್ರವೇ ಬನ್ನಿ ಮರದ ಪ್ರದಕ್ಷಿಣೆಯನ್ನು ಮಾಡಿದಾಗ ಅದರಿಂದ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಶನೈಶ್ಚರನ ಆ ಚೈತನ್ಯ ದೊರಕ್ತದೆಯೇ ಹೊರತು 8 ಗಂಟೆ 6 ಗಂಟೆ ನಂತರದಲ್ಲಿ 8, 9, 10 ಗಂಟೆ ಮೇಲೆಲ್ಲ ಬನ್ನಿ ಮರದ ಪ್ರದಕ್ಷಿಣೆಯಿಂದ ಯಾವ ಲಾಭವೂ ಆಗೋದಿಲ್ಲ.